ನಮಸ್ಕಾರ ಎನ್ನ ಆತ್ಮೀಯ ಬಂಧುಗಳೇ. ಇಂದಿನ ಕವನ ಶೀರ್ಷಿಕೆ ನಿರ್ಮಲ ನಗೆ. ಜೀವನ ಆನಂದವನ್ನು ಅನುಭವಿಸುವಂಥ ಒಂದು ಕಲೆ ಬೇಕು. ಬದುಕು ಇರುವುದು ಬಾಳಲು ವಿನಃ ಬಳಲಲು ಅಲ್ಲ. ಜೀವನ ಆನಂದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಬೇಕು. ಜೀವನ ಇರುವುದು ಸವಿಯಲು ವಿನಃ ಸವಿಸಲು ಅಲ್ಲ. ಆನಂದವನ್ನು ಅನುಭವಿಸುವ ಕಲೆಯನ್ನು ಬೇಕು. ಪ್ರತಿಯೊಂದು ಸಂತಸದ ಕ್ಷಣಗಳನ್ನು ಹುಡುಕಿ ನೆನಪು ಮಾಡಿಕೊಂಡು ಅದನ್ನು ಅನುಭವಿಸಬೇಕು. ಅನುಭವಿಸಿದಾಗ ನಿಜ ಜೀವನದ ಅರ್ಥ ನಮಗೆ ಆಗುತ್ತದೆ. ಜೀವನದಲ್ಲಿ ಅನುಭವವನ್ನು ಹೊಂದಿದಾಗ ಅನುಭವಿಸಿದ ಒಂದು ಪಾಠ ಜೀವನಕ್ಕೆ ದಾರಿದೀಪವಾಗುತ್ತದೆ. ಒಂದು ಸುಂದರವಾದ ದೃಷ್ಟಾಂತವನ್ನು ಹೇಳ್ತೇನೆ ನನ್ನ ಆತ್ಮೀಯ ಬಂಧುಗಳೇ. ಓರ್ವ ತಾಯಿ ತನ್ನ ಮುದ್ದಾದ ಮಗುವಿನೊಂದಿಗೆ ವಾಸಿಸುತ್ತಿದ್ದಳು. ತನ್ನ ನೋವು ಕಷ್ಟಗಳನ್ನೆಲ್ಲ ಒಂದು ಮಗುವಿನ ತುಂಟಾಟ, ಮಗುವಿನ ಒಂದು ನಿರ್ಮಲ ನಗೆಯಲ್ಲಿ ಮೈಮರೆತು ನಿಜ ಜೀವನದ ಒಂದು ಆನಂದವನ್ನು ಅನುಭವಿಸಿದಳು ಆ ತಾಯಿ. ಒಂದು ಮಧ್ಯಾಹ್ನದ ಬೇಸಿಗೆಯ ಸಮಯದಲ್ಲಿ ಮಗುವನ್ನು ಅಲಂಕರಿಸಿ ತೊಟ್ಟಿಲನ್ನು ಮುತ್ತಿನ ಹಾರಗಳಿಂದ ಅಲಂಕಾರ ಮಾಡಿ ಆ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ತಾಯಿ ಜೋಗುಳವನ್ನು ಹಾಡುತ್ತಾ ತೊಟ್ಟಿಲನ್ನು ತೂಗುತ್ತಾ ಆ ಮಗುವಿನನ್ನು ಮಲಗಿಸುತ್ತಿದ್ದಳು. ಆ ಒಂದು ಸಂದರ್ಭದಲ್ಲಿ ಬೇಸಿಗೆಯ ಮಧ್ಯಾಹ್ನದ ಬಿಸಿಲು, ಕಿಟಕಿಯಿಂದ ಸುಂದರವಾದ ತಂಪಾದ ಗಾಳಿ ಬಂದಿತು. ಆ ತಾಯಿ ಜೋಗುಳವನ್ನು ಹಾಡುತ್ತಾ ತೊಟ್ಟಿಲನ್ನು ತೂಗುತ್ತಿರುವಾಗ ತಂಪಾದ ಗಾಳಿಗೆ ತಾಯಿ ಮೆಲ್ಲನೆ ನಿದ್ರೆಗೆ ಜಾರಿದಳು. ಆ ಸಮಯವನ್ನು ಸಾಧಿಸಿದ ಕಳ್ಳನೋರ್ವ ಬಾಗಿಲಿನಿಂದ ದ್ವಾರದಿಂದ ಒಳಗಡೆ ಬಂದು ನೋಡಿದಾಗ ತೊಟ್ಟಿಲು ಮುತ್ತಿನ ಹಾರಗಳಿಂದ ಅಲಂಕರಿಸಿದೆ. ತೊಟ್ಟಿಲಲ್ಲಿ ಮಗುವಿನ ಕೊರಳಲ್ಲಿ ಸುಂದರವಾದ ಚಿನ್ನದ ಹಾರವ ಇದೆ. ಇದನ್ನೆಲ್ಲ ಕಂಡ ಕಳ್ಳನ ಸಂತಸಕ್ಕೆ ಮಿಗಿಲೇ ಇಲ್ಲ. ಈ ಸಮಯವನ್ನು ಸಾಧಿಸಿದ ಕಳ್ಳ ಮಗುವಿನ ಕೊರಳಲ್ಲಿರುವ ಚಿನ್ನದ ಹಾರಕ್ಕೆ ಕೈ ಹಾಕಿದ. ತಕ್ಷಣ ಮಗು ಕಣ್ತೆರೆದು ಕಳ್ಳನನ್ನು ನೋಡಿದಾಗ ಒಂದು ನಿರ್ಮಲವಾದ ನಗೆಯನ್ನು ಮಗು ಹೊರಹೊಮ್ಮಿತು. ಆಗ ಕಳ್ಳನ ಆ ಮಗುವಿನ ಒಂದು ನಿರ್ಮಲವಾದ ಮನಸ್ಸನ್ನು ನಗುವನ್ನು ನೋಡಿದ ತಕ್ಷಣ ಕಳ್ಳನ ಹೃದಯ ಕರಗಿ ಹೋಯಿತು. ಆ ಮಗುವಿನ ನಿರ್ಮಲವಾದ ನಗೆಗೆ ಕಳ್ಳ ಮನಸೋತು ಹೋದ. ಆಗ ಕಳ್ಳ ತಾನು ಯಾವ ಕೆಲಸಕ್ಕೆ ಬಂದಿದ್ದೇನೆ ಅನ್ನೋದನ್ನು ಮರೆತು ಮಗುವನ್ನು ಎತ್ತಿ ಮುದ್ದಾಡತೊಡಗಿದ. ತಕ್ಷಣ ತಾಯಿ ಎಚ್ಚೆತ್ತಳು. ಕಳ್ಳನನ್ನು ನೋಡಿದ ತಕ್ಷಣ ಭಯಬಿದ್ದಳು. ಕಳ್ಳನು ಹೇಳಿದ, ಹೆದರದಿರು ತಾಯಿ, ಈ ನಿನ್ನ ಮುದ್ದಾದ ಮಗುವನ್ನು ಅರಗಳಿಗೆ ಎತ್ತಿ ಮುದ್ದಾಡಲು ಬಂದೆ ನಾನು. ದಯವಿಟ್ಟು ಹೆದರಿದಿರು ಎಂದು ತಾಯಿಯನ್ನು ಸಂತೈಸಿ ಆ ಮಗುವನ್ನು ತಾಯಿಯ ಮಡಲಿಗೆ ಅರ್ಪಿಸಿ ಕಳ್ಳ ಅಲ್ಲಿಂದ ಹೊರಟು ಹೋದ. ಇದಕ್ಕೆ ಕಾರಣ ಆ ಮಗುವಿನ ಒಂದು ನಿರ್ಮಲ ನಗು, ಆ ಮಗುವಿನ ತುಂಟಾಟ. ಕಲ್ಲು ಮನಸ್ಸಿನ ಓರ್ವ ಕಳ್ಳನ ಅವನ ಮನಸ್ಸನ್ನು ಅಷ್ಟೇ ಅಲ್ಲ, ಅವನ ಬದುಕಿನ ದಾರಿ ಸಹ ಒಂದು ನಿರ್ಮಲ ನಗೆ ಜೀವನವನ್ನು ದಾರಿಯನ್ನು ಬದಲಿಸಿತ್ತು. ಆ ಕಳ್ಳ ಒಂದು ಅರಗಳಿಗೆ ನಿಜ ಜೀವನದ ಒಂದು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದ. ನಿಜ ಜೀವನದ ಒಂದು ಅನುಭವ ಸವಿದು ಅರಗಳಿಗೆ ಬಾಳಿದ ಆ ಕಳ್ಳ ಎನ್ನ ಆತ್ಮೀಯ ಬಂಧುಗಳೇ. ಧನ್ಯವಾದ.